Next unit is approaches of teaching. In approaches of teaching, there are four type of approaches. One is discovery approach, ಅವಿಷ್ಕಾರ ವಿಧಾನ ಅಥವಾ ಅವಿಷ್ಕಾರ ಸಾಮೀಪ್ಯ ಅಂತ ಕರೀತಾರೆ. ಸೆಕೆಂಡ್ ಒನ್ ಈಸ್ ಡೈಲೆಕ್ಟಿಕಲ್ ಅಪ್ರೋಚ್, ತತ್ವಮೀಮಾಂಸಾ ವಿಧಾನ. ನೆಕ್ಸ್ಟ್ ಈಸ್ ಎನ್ಕ್ವೈರಿ approach, vicharana vidhana, and the last is expository approach, that is pratipadana vidhana. See, in most of the teaching we are using varieties of models, styles, techniques, methods, maxims. Like that, we also use the approaches, that these four are the best approaches of the teaching. So in order to cherish the teaching, in order to beauty the teaching, in order to attract the student, or in order to show the personality of the teaching of the teacher, approaches are more important compared to others. See, we always decide our teacher based on their approaches, based on their behavior, based on their personality, how they react either in the classroom or in the ಕ್ಯಾಂಪಸ್. ಹಾಗಾಗಿ ನಾವೇನು ಮಾಡ್ತೀವಿ, ಒಬ್ಬ ಶಿಕ್ಷಕನ ಪ್ರತಿಭೆಯನ್ನು, ಜಾಣ್ಮೆಯನ್ನು, ಬುದ್ಧಿವಂತಿಕೆಯನ್ನು, ನೇರ ನುಡಿಯನ್ನು ಅಥವಾ ಅವನ ಪಾಠದ ವಿಶಿಷ್ಟತೆಯನ್ನು, ವೈಶಿಷ್ಟ್ಯತೆಯನ್ನು ನಾವು ಅವನು ಬೋಧಿಸುವ ವಿಧಾನದ ಮೇಲೆ, ಅವನು ಬೋಧಿಸುವಂತಹ ಕಲೆಯ ಮೇಲೆ, ಕೌಶಲ್ಯದ ಮೇಲೆ ಪ್ರಭಾವಿತವಾಗಿರ್ತವೆ. ಹಾಗಿರೋದ್ರಿಂದ ಟೀಚರ್ ಮಸ್ಟ್ ಯೂಸ್ ಅಪ್ರೋಚಸ್ ಇನ್ ಈಸ್ ಟೀಚಿಂಗ್ ಅಂತ. ಸೊ ದೀಸ್ ಆರ್ ದಿ ಬೆಸ್ಟ್ ಫೋರ್ ಅಪ್ರೋಚಸ್ ದಟ್ ಯೂಶಲಿ ಟೀಚರ್ಸ್ ಹ್ಯಾಸ್ ಟು ಯೂಸ್ ಇನ್ ಈಸ್ ಟೀಚಿಂಗ್. ಹಾಗಾಗಿ ಇವು ನಾಲ್ಕನ್ನು, ವಿಚಾರಣಾ ವಿಧಾನ, ಪ್ರತಿಪಾದನಾ ವಿಧಾನ, ವಿಚಾರಣಾತ್ಮಕ ವಿಧಾನ ಮತ್ತು ಇನ್ನೊಂದು ಯಾವುದು, ದಟ್ ಈಸ್ ಡಿಸ್ಕವರಿ, ಆವಿಷ್ಕಾರಕ ವಿಧಾನ. ಈಗ ನಾವು ಆವಿಷ್ಕಾರಕ ವಿಧಾನ ಮತ್ತು ಎನ್ಕ್ವೈರಿ ವಿಧಾನಗಳನ್ನು ಸಾಮಾನ್ಯವಾಗಿ ನಮ್ಮ ಮೆಥಡ್ಗಳಲ್ಲಿ ಓದಿರ್ತೀವಿ. ಹಾಗಿರೋದ್ರಿಂದ ಅತಿ ಮುಖ್ಯವಾಗಿರ್ತಕ್ಕಂಥ, ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಧಾನ ಯಾವುದಂದರೆ ಇವತ್ತು ಎಕ್ಸ್ಪೋಸಿಟ್ರಿ ಅಪ್ರೋಚ್ ಅನ್ನು ಇವತ್ತು ಪಾಠಕ್ಕೆ ತೆಗೆದುಕೊಳ್ಳೋಣ. ಅದನ್ನು ನಾವೇನಂತೀವಿ, ಪ್ರತಿಪಾದನಾ ವಿಧಾನ ಅಥವಾ ಪ್ರತಿಪಾದನಾತ್ಮಕ ವಿಧಾನ ಅಂತ ಕರಿತೀವಿ. ಸಿಂಪ್ಲಿ ದ ಟೀಚರ್ ಹ್ಯಾಸ್ ಟು ಎಕ್ಸ್ಪೋಸ್ ಹಿಸ್ ಆರ್ಟ್, expose his language, expose his style, expose his movement, expose his interaction, expose his focus, expose his direct, expose his whole body language. ನಾವು ಸಾಮಾನ್ಯವಾಗಿ ಶಿಕ್ಷಕನಿಗೆ ಈ ಥರ ಹೇಳ್ತೀವಿ, ನೀವು ನಿಮ್ಮ ಹಾವಭಾವಗಳನ್ನು, ಚಲನವಲನಗಳನ್ನು, ಭಾಷೆಯನ್ನು, ಶಬ್ದದ ಸ್ಪಷ್ಟತೆಯನ್ನು, ನಿಮ್ಮಲ್ಲಿ ಹುದುಗಿರುವಂಥ ಕಲೆಯನ್ನು, ನಿಮ್ಮ ಪ್ರತಿಭೆಯನ್ನು, ನಿಮ್ಮ ಭಾಷಾ ಪ್ರತಿಭೆಯನ್ನು, ವಿಷಯ ಪ್ರತಿಭೆಯನ್ನು
ಸಾಮಾನ್ಯವಾಗಿ ಪ್ರತಿಪಾದಿಸ್ರಿ ಅಂತ ಹೇಳ್ತೀವಿ ನಾವು. ಯಾಕಂತಂದರೆ ಶಿಕ್ಷಕನ ಕಾರ್ಯ ಓದೋದು, ಅರ್ಥೈಸ್ಕೊಳ್ಳೋದು ಮತ್ತು ಹೆಚ್ಚು ತಿಳಿದುಕೊಳ್ಳೋದು. ಹೀಗಿರೋದ್ರಿಂದ ಶಿಕ್ಷಕರಲ್ಲಿ ಸಾಮಾನ್ಯವಾಗಿ ಎಕ್ಸ್ಪೋಸಿಟ್ರಿ ಅಪ್ರೋಚ್ ಇದ್ದೇ ಇರುತ್ತೆ. ಅದನ್ನು ರೂಢಿಸ್ಕೊಂಡಿರಬೇಕು ಅಂತಕ್ಕಂಥದ್ದು ನಮ್ಮ ವಾದ. ಹಾಗೆಯೇ ಶಿಕ್ಷಕನ ಮೂಲ ಗುಣ ಅಂತ ಹೇಳ್ತೀವಿ ನಾವು. ಹಾಗಾದರೆ ಎಕ್ಸ್ಪೋಸಿಟ್ರಿ ಅಂದರೆ ಏನು? ಇಟ್ ಈಸ್ ಎ ಕೈಂಡ್ ಆಫ್ ಮೆಥಡ್ that interpret or explains a comprehensive topic or subject matter ಅಂತ ಅರ್ಥ. ಇದು ಒಂದು ಪದ್ಧತಿ. ಇದರಲ್ಲಿ ನಾವು ಏನು ಮಾಡ್ತೀವಿ, ಪಠ್ಯದ ವ್ಯಾಪಕತೆಯನ್ನು, ವಿಷಯ ವಸ್ತುವನ್ನು ವಿವರಿಸುವಂತಹ ಮತ್ತು ಅರ್ಥೈಸುವಂತಹ ಒಂದು ಪದ್ಧತಿ ಅಂತ ಅರ್ಥ. ಇದು ಪಠ್ಯದ ವ್ಯಾಪಕತೆ ಅಂದರೆ ಕಾಂಪ್ರಿಹೆನ್ಷನ್, ಅಂದರೆ ಬ್ರಾಡ್ನೆಸ್ ಆಫ್ ದಿ ಟಾಪಿಕ್, ಮತ್ತು ವಿಷಯ ವಸ್ತುವಿನವನ್ನು ವಿವರಿಸೋದು ಮತ್ತು ಅರ್ಥೈಸೋದು. ಸಾಮಾನ್ಯವಾಗಿ ನೋಡ್ರಿ, ಶಿಕ್ಷಕನ ಪಾಠ ಅರ್ಥ ಆಗೋದು ಅರ್ಥೈಸೋದ್ರಿಂದ, ವಿಷಯ ಅರ್ಥ ಆಗೋದು ವಿವರಿಸೋದ್ರಿಂದ. ಹಾಗಿರೋದ್ರಿಂದ ನಾವೇನಂತ ಕರಿತೀವಿ, ಎಕ್ಸ್ಪೋಸಿಷನ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಒನ್, ಇಟ್ ಮೀನ್ಸ್ ನಾಟ್ ಓನ್ಲಿ ಎಕ್ಸ್ಪ್ಲೇನಿಂಗ್ ಬಟ್ ಆಲ್ಸೋ ಇಂಟರ್ಪ್ರಿಟಿಂಗ್. ಪ್ರತಿಪಾದನಾತ್ಮಕ ವಿಧಾನ ಕೇವಲ ವಿವರಿಸುವುದಲ್ಲ, ಅರ್ಥೈಸೋದಲ್ಲ, ಪರಿಕಲ್ಪನೆಯನ್ನು ಪರಿಪೂರ್ಣಗೊಳಿಸೋದು ಅಂತ ಅರ್ಥ. ಕೇವಲ ವಿವರಿಸೋದಲ್ಲ, ಅರ್ಥೈಸೋದಲ್ಲ, ಜೊತೆಗೆ ಪರಿಕಲ್ಪನೆಯನ್ನು ವಿವರಿಸುವುದು, ಪರಿಕಲ್ಪನೆಯನ್ನು ಅರ್ಥೈಸೋದು ಅಂತ ಅರ್ಥ. ಹಾಗೆಯೇ ಇಟ್ ಈಸ್ ಎ ಮೆಥಡ್ ಫಾರ್ ಕಮ್ಯುನಿಕೇಟಿಂಗ್ ಥಿಯರೀಸ್, ಐಡಿಯಾಸ್ ಆ್ಯಂಡ್ ಫ್ಯಾಕ್ಟ್ಸ್ ಟು ದಿ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳಿಗೆ ತತ್ವಗಳನ್ನು, ವಿಚಾರಗಳನ್ನು, ಸಂಗತಿಗಳನ್ನು ಸಂವಹನಗೊಳಿಸುವ ಪದ್ಧತಿ. ಅಂದರೆ ಅನೇಕ ಪಠ್ಯಗಳಲ್ಲಿ, ಪದ್ಯಗಳಲ್ಲಿ, ವಿಷಯಗಳಲ್ಲಿ ತತ್ವಗಳಿರ್ತವೆ, ವಿಚಾರಗಳಿರ್ತವೆ, ಸಂಗತಿಗಳಿರ್ತವೆ. ಅವುಗಳನ್ನು ಸಂವಹನಗೊಳಿಸಬೇಕು. ಅಂದರೆ ವಿದ್ಯಾರ್ಥಿಗಳು ಕೂಡ ಅರ್ಥೈಸಿಕೊಂಡು ಬೇರೆಯವರಿಗೆ ವಿವರಿಸುವಂತಿರಬೇಕು. ಅದಕ್ಕೆ ನಾವು ಸಂವಹನಗೊಳಿಸೋದು ಅಂತ ಕರಿತೀವಿ. ನಾವು ಮನೆಗೆ ಬಂದು ನಮ್ಮ ಶಿಕ್ಷಕರು ಯಾವ ಪಾಠವನ್ನು ಬೋಧಿಸಿದರು, ಯಾವ ಪದ್ಯವನ್ನು ಅಂತ ಹೇಳಿದರು ಅಂತ ಕೇಳಿದರೆ, ಅದರಲ್ಲಿರತಕ್ಕಂಥ ತತ್ವಗಳನ್ನು, ವಿಚಾರಗಳನ್ನು, ಸಂಗತಿಗಳನ್ನು ವಿದ್ಯಾರ್ಥಿಗಳು ಕೂಡ ಪರಿಕಲ್ಪನಾತ್ಮಕವಾಗಿ ವಿವರಿಸಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್ ಈಸ್ expository approach is a teaching strategy is basically directs the instruction. ಅಂದರೆ it gives the instruction to the teaching strategy. ಅಂದರೆ ಶಿಕ್ಷಣದ ವ್ಯವಸ್ಥೆಗೆ ನೇರ ಮಾಹಿತಿಯನ್ನು ಕೊಡುತ್ತೆ, ಬೋಧನಾ ತಂತ್ರಕ್ಕೆ ನೇರವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡುತ್ತೆ. ನೆಕ್ಸ್ಟ್, ಇಟ್ ಈಸ್ ಪ್ರೆಸೆಂಟಿಂಗ್ clear and concise information in a purposeful way that allows to students to understand the concept easily. It presents very clearly and concise the information. Whatever the information that the topic is having will be cleared by the expository method and concise by the expository method. In what way? In a purposeful way that the student can understand the ಕಾನ್ಸೆಪ್ಟ್ ಈಸಿಲಿ. ತತ್ವವನ್ನು, ಸಮಸ್ಯೆಯನ್ನು ಉದ್ದೇಶಪೂರ್ವಕವಾಗಿ ಅರ್ಥ ಮಾಡಿಕೊಳ್ತಕ್ಕಂಥ ವಿಧಾನ ಅಂತಲೂ ಕರಿತೀವಿ ಅಂತ ಅರ್ಥ ಎಕ್ಸ್ಪೋಸಿಟ್ರಿಗೆ. ಆ್ಯಂಡ್ ದ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಮೀನಿಂಗ್ ಆಫ್ ದಿಸ್ ಎಕ್ಸ್ಪೋಸಿಟ್ರಿ ಇಸ್ ಇಟ್ ಈಸ್ ಎ ಲೆಕ್ಚರರ್ ಪ್ರೆಸೆಂಟೇಷನ್ ಆರ್ ಟೆಲ್ಲಿಂಗ್ ಸ್ಟ್ರಾಟಜಿ ಯೂಸ್ಡ್ ಡ್ಯೂರಿಂಗ್ ಇನ್ಸ್ಟ್ರಕ್ಷನ್. ಬೋಧನಾ ಹಂತದಲ್ಲಿ ಉಪನ್ಯಾಸಕರಿಸುವ, ಕಥೆಯನ್ನು ಹೇಳುವ ಅಥವಾ ವ್ಯವಸ್ಥೆಯನ್ನು ಹೇಳುವಂತಹ ಒಂದು ಪದ್ಧತಿಗೆ ನಾವೇನಂತ ಕರಿತೀವಿ, ಎಕ್ಸ್ಪೋಸಿಟ್ರಿ ಮೆಥಡ್ ಅಂತ ಕರಿತೀವಿ. ಬಿಗಿನಿಂಗಲ್ಲಿ ಹೇಳಿದಾಗೆ ಒಬ್ಬ ಶಿಕ್ಷಕನ ಎಲ್ಲ ಪ್ರತಿಭೆಗಳನ್ನು ಪ್ರತಿಪಾದಿಸುವಂತಹ, ತೋರಿಸುವಂತಹ, ಎಕ್ಸ್ಪೋಸ್ ಮಾಡುವಂತಹ ಅಪ್ರೋಚ್ಗೆ ನಾವೇನಂತ ಕರಿತೀವಿ, ಎಕ್ಸ್ಪೋಸಿಟ್ರಿ ಮೆಥಡ್ ಅಂತ ಕರಿತೀವಿ. ಹಾಗೆಯೇ ಸಮ್ ಯೂಸಸ್ ಆಫ್ ಎಕ್ಸ್ಪೋಸಿಟ್ರಿ ಮೆಥಡ್ ನೋಡೋಣ. When relevant information is needed
ಟು ಮೇಕ್ ದಿ ಕ್ಲಾಸ್ ಅಂಡರ್ಸ್ಟ್ಯಾಂಡಿಂಗ್ ಅ ಪಾರ್ಟ್ ಇನ್ ದ ಲೆಸನ್. ಅಂದರೆ ಸೂಕ್ತ ಮಾಹಿತಿಯನ್ನು ಕೊಡುವ ವರ್ಗ ನಿರ್ವಹಣೆ ಇದರ ಮುಖ್ಯ ಉದ್ದೇಶವಾಗಿರುತ್ತೆ ಅಂತ ಅರ್ಥ. ಮೀನ್ಸ್ when the teacher exposes his concept of any topic, it will give the relevant information what the lesson is needed ಅಂತ ಅರ್ಥ. ಯಾವ ಪಾಠ, ಯಾವ ವಿಷಯ, ಯಾವ ಮಾಹಿತಿಯನ್ನು ಆಧರಿಸಿ ಅವಲಂಬಿತವಾಗಿರುತ್ತೋ ಆ ಮಾಹಿತಿಯನ್ನು ಈ ಎಕ್ಸ್ಪೋಸಿಟರಿ ಮೆಥಡ್ ಕೊಡುತ್ತೆ ಅನ್ನಂಗೆ. ನೆಕ್ಸ್ಟ್ ಒನ್ ಈಸ್ ವೆನ್ ಪೀಪಲ್ ಡೂ ನಾಟ್ ಹ್ಯಾವ್ the information and time can be saved by teacher telling it ಅಂತ ಅರ್ಥ. ಮೀನ್ಸ್ ಶಿಕ್ಷಕ ಮಾಹಿತಿಯಿಂದ ಮಕ್ಕಳ ವೇಳೆ ಮತ್ತು ಶ್ರಮ ಉಳಿತಾಯ ಆಗುತ್ತೆ. ಒಂದು ವೇಳೆ ಮೂಲ ಪರಿಕಲ್ಪನೆ, ಪಾಠದ ಮೂಲ ಪರಿಕಲ್ಪನೆ, ಪಾಠದ ಮೂಲ ಅರ್ಥ ಶಿಕ್ಷಕನಿಂದ ಅರ್ಥ ಆಗದೆ ಹೋದಲ್ಲಿ, ವೆನ್ ಪೀಪಲ್ ಡು ನಾಟ್ ಹ್ಯಾವ್ ದೇರ್ ಇನ್ಫಾರ್ಮೇಷನ್, ಮಾಹಿತಿ ಸಿಗದೇ ಇದ್ದಲ್ಲಿ, ಎಕ್ಸ್ಪೋಸಿಟ್ರಿಯಿಂದ ಸಿಗದೇ ಇದ್ದಲ್ಲಿ ಅದೇನಾಗುತ್ತೆ, ಮಕ್ಕಳ ಸಮಯವನ್ನು ಮತ್ತು ಮಕ್ಕಳ ಶ್ರಮವನ್ನು ಹಾಳು ಮಾಡುತ್ತೆ. ಹಾಗಿರೋದ್ರಿಂದ when the teacher become expository while teaching the concept, automatically it was saved by the time and the information automatically ಅಂತ ಅರ್ಥ. ನೆಕ್ಸ್ಟ್, when an idea or a principle can be learned only by the explanation, ಸಿದ್ಧಾಂತಗಳು ಮತ್ತು ವಿಚಾರಗಳು ವಿವರಣೆಯಿಂದ ಮಾತ್ರ ತಿಳಿದುಕೊಳ್ಳಬಹುದು. ಉದಾಹರಣೆ, ವಿಜ್ಞಾನದಲ್ಲಿ ಬರ್ತಕ್ಕಂಥ ತತ್ವಗಳಾಗಿರ್ಬೋದು, ವಿಚಾರಗಳಾಗಿರ್ಬೋದು, ಅಥವಾ ಡೆಫಿನೇಷನ್ ಆಫ್ ದಿ ಪ್ರೆಷರ್, ಡೆಫಿನೇಷನ್ ಆಫ್ ದಿ ಫೋರ್ಸ್, ಡೆಫಿನೇಷನ್ ಆಫ್ ದಿ ಲೆನ್ಸ್, ಡೆಫಿನೇಷನ್ ಆಫ್ ದಿ ಫೋಕಲ್ ಲೆಂತ್, ಡೆಫಿನೇಷನ್ ಆಫ್ ದಿ ಪೊಲರೈಸೇಷನ್, ಡೆಫಿನೇಷನ್ ಆಫ್ ದಿ ಡೈಜೆಷನ್, ಡೆಫಿನೇಷನ್ ಆಫ್ ದಿ circulation, definition of the tissues, definition of the electron, neutron, proton, ಇವುಗಳನ್ನು ಕಂಪ್ಲೀಟಾಗಿ ಸಿದ್ಧಾಂತಗಳನ್ನು ಮತ್ತು ವಿಚಾರಗಳನ್ನು ವಿವರವಾಗಿ ಹೇಳದೆ ಹೊರತು ಇವು ತಿಳಿಯಲ್ಲ ಅಂತ ಅರ್ಥ. ಹಾಗೆಯೇ ಪೊಲಿಟಿಕಲ್ ಸೈನ್ಸಲ್ಲಿನೂ ಎಕನಾಮಿಕ್ಸ್ಗಳಲ್ಲಿ ಮತ್ತು ಅರ್ಥಶಾಸ್ತ್ರಗಳಲ್ಲಿ ಕೆಲವೊಂದು ಕಠಿಣ ಪದಗಳಿರ್ತವೆ. ಕಠಿಣ ಅರ್ಥಗಳನ್ನು ಹೇಳುವಲ್ಲಿ ಶಿಕ್ಷಕನ ಜಾಣ್ಮೆಯನ್ನು ತೋರಿಸಿದ್ದಾತಂತಂದರೆ, ಅವನ ಎಕ್ಸ್ಪೋಸಿಟರಿಯನ್ನು ತೋರಿಸಿದ್ದಾದರೆ ಅವನು ಉತ್ತಮವಾಗಿ ಬೋಧಿಸಬಲ್ಲ. ವೇರ್ ದ ಯೂಸ್ ಆಫ್ ಇನ್ಫಾರ್ಮೇಷನ್, ನೆಕ್ಸ್ಟ್ ಒನ್ ಈಸ್ ವೇರ್ ದ ಯೂಸ್ ಆಫ್ ಇನ್ಸ್ಟ್ರಕ್ಷನ್ ವಿಲ್ ಟೇಕ್ ಟೂ ಮಚ್ ಟೈಮ್ ಟು ಜಸ್ಟಿಫೈ ಇಟ್ಸ್ ಯೂಸ್ ಅಂತ ಅರ್ಥ. ಅಂದರೆ ಹೆಚ್ಚು ವೇಳೆ ತೆಗೆದುಕೊಳ್ಳುವುದರಿಂದ ಹೆಚ್ಚು ಅರ್ಥೈಸಿಕೊಳ್ಳಬಹುದು. ಸಿ, ಇನ್ ಸಮ್ ಕೇಸಸ್ if the some instructions are very difficult, it needs more time to expose or more time to explain. ಕೆಲವೊಂದು ಈ ಪೊಲಿಟಿಕಲ್ ಸೈನ್ಸ್ಗಳಲ್ಲಿ ತತ್ವಗಳು ಬಂದಾಗೆ, ಡೆಫಿನಿಷನ್ಸ್ ಬಂದಾಗ, ಕಾಮರ್ಸ್ಗಳಲ್ಲಿ ಡೆಫಿನಿಷನ್ಸ್ ಅಂತ ಬಂದಾಗೆ ಅವುಗಳ ಹೆಚ್ಚು ಸಮಯ ತಗೊಂಡು ಅವನ್ನ ಅರ್ಥೈಸಬೇಕು ಅಂತಕ್ಕಂಥದ್ದು ಅಂತ ಅರ್ಥ. ದಟ್ ಈಸ್ ಓನ್ಲಿ ಬೈ ದಿ ಎಕ್ಸ್ಪೋಸಿಟ್ರಿ ಅಂತ ಅರ್ಥ. ಹಾಗೆಯೇ ಇಲ್ಲಿ ಎಕ್ಸ್ಪೋಸಿಟ್ರಿ ಮೆಥಡ್ಗೆ ದೇರ್ ಆರ್ ಸಮ್ 2 steps ಆರ್ ದೇರ್. ಒನ್ ಈಸ್ ಅಪ್ರೋಚ್. ದ ಫಸ್ಟ್ ಸ್ಟೆಪ್ ಆಫ್ ಎಕ್ಸ್ಪೋಸಿಟ್ರಿ ಮೆಥಡ್ ಈಸ್ ಅಪ್ರೋಚ್, ವಿಧಾನ. ನೆಕ್ಸ್ಟ್, ಸೆಕೆಂಡ್ ಈಸ್ ಪ್ರೆಸೆಂಟೇಷನ್, ಪ್ರಸ್ತುತಿ ಅಂತ ಕರಿತೀವಿ ನಾವು. ಇವೆರಡೂ ಚೆನ್ನಾಗಿರಬೇಕು ಅಂತ ಅರ್ಥ. ಅಂದರೆ ಇಲ್ಲಿ ವಿಧಾನ ಅಂತಂದರೆ, ಸಿ, ಸಮ್ಟೈಮ್ಸ್ ವೈಲ್ ಟೀಚರಿಂಗ್ ಎಂಟ್ರಿಂಗ್ ಇನ್ ಟು ದ ಕ್ಲಾಸ್ ಎಕ್ಸ್ಪ್ಲೇನ್ಸ್ ಎವ್ರಿಥಿಂಗ್ sometimes, and the remaining part will understand by his presentation ಅಂತ. ಮೊಟ್ಟ ಮೊದಲನೇದು ನೋಡ್ರಿ, ಅವನು ಬರುವ ವಿಧಾನದೊಳಗೆ, ಅವನು ನಿಲ್ಲುವ ವಿಧಾನದೊಳಗೆ, ಅವನ ಮುಖಲಕ್ಷಣಗಳಲ್ಲಿ ಅಥವಾ ಅವನ ಮುಖದ ವಿಶ್ವಾಸದಲ್ಲಿ ನಮಗೆ ಶಿಕ್ಷಕ ಈ ರೀತಿ ಹೇಳಬಹುದು ಅನ್ನೋದ್ರ ಮೂಲಕ ಗೊತ್ತಾಗುತ್ತೆ. ದಟ್ ಇಸ್ ವಾಟ್ ವಿ ಕಾಲ್ ಅಪ್ರೋಚ್. ಪ್ರಾಪರ್ ಮೈಂಡ್ ಸೆಟ್ ಮೇ ಬಿ ಎಸ್ಟಾಬ್ಲಿಷ್ಡ್ ಬೈ relating past experience with respect to the present ಅಂತ. ಮೀನ್ಸ್ ಟೀಚರ್ ಕ್ಲಾಸ್ ರೂಮಲ್ಲಿ ಎಂಟರ್ ಬರುವಾಗ ಅವನ ಮೈಂಡ್ ಸೆಟ್ ಏನಿರ್ತಾರ, ಟೆಲ್ಸ್ ಅಸ್ ಮೋರ್ ಅಂತ. ಆ ಕಾನ್ಫಿಡೆನ್ಸು ಪ್ರೆಸೆಂಟೇಷನ್ನಲ್ಲಿ ಕೂಡ ಇರುತ್ತಂತೆ. ದೆನ್ ವಾಟ್ ಈಸ್ ಪ್ರೆಸೆಂಟೇಷನ್? ವೈಲ್ ಎಕ್ಸ್ಪ್ಲೇನಿಂಗ್ ಇಟ್ ಮೈಟ್ ಬಿ ವೆಲ್ ಫಾರ್ ದ ಟೀಚರ್ ಟು ಮೇಕ್ ಯೂಸ್ ಆಫ್ ದಿ ಪ್ರಿನ್ಸಿಪಲ್ಸ್ ಅಂತ ಅರ್ಥ. ಪ್ರಿನ್ಸಿಪಲ್ಸ್ ಅಂತಂದರೆ
ಟೀಚಿಂಗ್ ಪ್ರಿನ್ಸಿಪಲ್ಸನ್ನು ಯೂಸ್ ಮಾಡ್ಬೋದು ಅಂತ ಅರ್ಥ. ಹಾಗೆಯೇ ದೇರ್ ಆರ್ 3 ಕಂಡೀಷನ್ಸ್ ಆರ್ ದೇರ್ ವೈಲ್ ಎಕ್ಸ್ಪೋಸಿಟ್ರಿ ಮೆಥಡ್ ಅಂತ. ಟೀಚರ್ ಮಸ್ಟ್ ಬಿ ಥರೋಲಿ ಅಂಡರ್ಸ್ಟ್ಯಾಂಡಿಂಗ್, ಅಂದರೆ ಪರಿಪೂರ್ಣ ಸಿದ್ಧನಾಗಿರಬೇಕು, ಅರ್ಥೈಸ್ಕೊಂಡಿರಬೇಕು. ಟೀಚರ್ ಕಾಂಪ್ರಿಹೆನ್ಸಿವ್ ಆಫ್ ದಿ ಸ್ಟೂಡೆಂಟ್ಸ್ ಎಬಿಲಿಟಿ, ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ವ್ಯಾಪಕತೆಗೊಳಿಸ್ಕೊಂಡಿರ್ಬೇಕು, ಅಂದರೆ ತಿಳಿದುಕೊಂಡಿರಬೇಕು ಅಂತ ಅರ್ಥ. ಆ್ಯಂಡ್ ದ ಯೂಸ್ ಆಫ್ ಲ್ಯಾಂಗ್ವೇಜ್ ಆ್ಯಂಡ್ ದಿ ಇಲಿಸ್ಟ್ರೇಷನ್ ವಿದಿನ್ ದ ಸ್ಟೂಡೆಂಟ್ಸ್, ಅಂದರೆ ವಿದ್ಯಾರ್ಥಿಗಳ ಮಟ್ಟಕ್ಕೆ ಅವನ ಭಾಷೆ ಮತ್ತು ಅವನ ಉದಾರೀಕರಣ, ಅಂದರೆ ಉದಾಹರಿಸುವಂತಹ ಎಕ್ಸಾಂಪಲ್ ಕೊಡುವಂತಹ ಸಾಮರ್ಥ್ಯ ಇರಬೇಕು ಅಂತ ಹೇಳ್ತಾರೆ. ದೀಸ್ ಆರ್ ಸಮ್ ಆಫ್ ದಿ ಪಾಯಿಂಟ್ಸ್ ಆಫ್ ದಿ ಎಕ್ಸ್ಪೋಸಿಟರಿ ಮೆಥಡ್. ಥ್ಯಾಂಕ್ ಯು.